ಆದ್ಮೇಲೆ ಇವತ್ತು ನಾನು ನಿಂತಿರ್ತಕ್ಕಂಥ ಸ್ಥಳ ಬಾಗಲಕೋಟೆ ಜಿಲ್ಲೆಯ ಇಳಕಲ್ ತಾಲೂಕಿನ ಗುಡೂರು ಸಮೀಪದಲ್ಲಿ ಇರತಕ್ಕಂತಹ ಅರಸಿಬೀಡು ಅಥವಾ ಅರಸಿಬೀದಿ ಎನ್ನುವಂತಹ ಸ್ಥಳ. ಈ ಒಂದು ಸ್ಥಳ ಇತಿಹಾಸ ಪ್ರಸಿದ್ಧವಾಗಿರುವಂತದ್ದು, ಐತಿಹಾಸಿಕವಾಗಿರತಕ್ಕಂಥದ್ದು, ರೋಚಕವಾಗಿರತಕ್ಕಂಥ ಇತಿಹಾಸವನ್ನ ಒಳಗೊಂಡಿರುವಂತದ್ದು. ಇವತ್ತು ನಮಗೆ ನೋಡ್ಲಿಕ್ಕೆ ಆಜು ಬಾಜು ಒಂದು ಅರಣ್ಯ ಪ್ರದೇಶ ಕಾಣಿಸ್ತದ, ಹಾಳು ಬಿದ್ದಿರುವಂತ ಒಂದು ಪ್ರದೇಶದ ತರ ಕಾಣಿಸ್ತದೆ. ಆದ್ರೆ ಒಂದು ಕಾಲದಲ್ಲಿ ಈ ಒಂದು ಸ್ಥಳ ರಾಜಧಾನಿಯಾಗಿ ಮೆರೆದಿರುವಂತದ್ದು. ಈ ಒಂದು ಸ್ಥಳದ ಬಗ್ಗೆ ಮಾಹಿತಿಯನ್ನ ಹುಡುಕ್ತಾ ಬಂದಾಗ ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಕಲ್ಯಾಣಿ ಚಾಲುಕ್ಯರ ರಾಜ್ಯ ಮನೆತನದ ಬಗ್ಗೆ ಎಲ್ಲವೂ ಕೂಡ ಗೊತ್ತಿದೆ. ಆದ್ರೂ ಕೂಡ ಒಂಚೂರು ಕಲ್ಯಾಣಿ ಚಾಲುಕ್ಯರ ಬಗ್ಗೆ ನಾನು ಹೇಳ್ಕೊಂಡು ಇದು ಯಾರ ಕಾಲಾವಧಿಯಲ್ಲಿ ರಾಜಧಾನಿ ಆಗಿತ್ತು ಅನ್ನೋದನ್ನ ಹೇಳ್ಕೊಂಡು ಹೋಗ್ತೇನಂತೆ. ಕಲ್ಯಾಣಿ ಚಾಲುಕ್ಯರ ಒಂದು ಸಾಮ್ರಾಜ್ಯದ ಸ್ಥಾಪಕ ನಿಮ್ಗೆ ಗೊತ್ತಿರುವ ಹಾಗೆ ಇಮ್ಮಡಿ ತೈಲಪ್ಪ. ಇಮ್ಮಡಿ ತೈಲಪ್ಪನ ಇಬ್ಬರು ಮಕ್ಕಳಲ್ಲಿ ಒಬ್ಬ ಏನ್ ಮಾಡ್ತಾನೆ ಅಂತಂದ್ರೆ, ಇಮ್ಮಡಿ ತೈಲಪ್ಪ ಕಾಲವಾದ ನಂತರ ಸತ್ಯಾಶ್ರಯ ಇರುವಿ ಬೆಡಂಗ ಎನ್ನುವಂತಹ ವ್ಯಕ್ತಿ ಏನ್ ಮಾಡ್ತಾನೆ ಅಂತಂದ್ರೆ ರಾಜ್ಯಭಾರವನ್ನ ಮಾಡ್ತಾನೆ. ಆದ್ರೆ ಸತ್ಯಾಶ್ರಯ ಕಾಲವಾದ ನಂತರ ಅವನ ಸಹೋದರನಾಗಿರ್ತಕ್ಕಂತಹ ದಶವರ್ಮನ ಮಗನಾಗಿರ್ತಕ್ಕಂಥ 5ನೇ ವಿಕ್ರಮಾದಿತ್ಯ ಏನ್ ಮಾಡ್ತಾನೆ ಅಂತಂದ್ರೆ ಅಧಿಕಾರಕ್ಕೆ ಬರ್ತಾನೆ. 5ನೇ ವಿಕ್ರಮಾದಿತ್ಯ ನಂತರ ಅಯ್ಯನ ಅಧಿಕಾರಕ್ಕೆ ಬರ್ತಾನೆ. ಕಲ್ಯಾಣಿ ಚಾಲುಕ್ಯರ ರಾಜ್ಯ ಮನೆತನದಲ್ಲಿ ಮಹಿಳೆಯೋರ್ವಳು ಯಶಸ್ವಿಯಾಗಿ ರಾಜ್ಯಭಾರವನ್ನ ಮಾಡ್ತಾಳೆ. ಅವಳೇ ಯಾರು ಅಂತಂದ್ರೆ ರಾಣಿ ಅಕ್ಕಾದೇವಿ ಅಂತ. ರಾಣಿ ಅಕ್ಕಾದೇವಿ ಎನ್ನುವಂತಹ ಮಹಿಳೆ ಈ ಒಂದು ಇವತ್ತಿನ ಅರಸಿಬೀದಿ ಅಥವಾ ಅರಸಿಬೀಡು ಪ್ರದೇಶವನ್ನ ವಿಕ್ರಮಪುರ ಎಂಬ ರಾಜಧಾನಿಯನ್ನಾಗಿ ಮಾಡಿಕೊಂಡು ಇಲ್ಲಿಂದಲೇ ರಾಜ್ಯಭಾರವನ್ನ ಮಾಡ್ತಾಳೆ. ಅವಳ ಒಂದು ರಾಜ್ಯಭಾರದ ಆಡಳಿತ ಅವಧಿಯಲ್ಲಿ ಇವತ್ತಿನ ಈ ಒಂದು ಅರಸಿಬೀದಿ, ಇವತ್ತಿನ ಒಂದು ಅರಸಿಬೀಡು ಏನಾಗಿತ್ತು ಅಂತಂದ್ರೆ ವಿಕ್ರಮಪುರ ಎನ್ನುವಂತಹ ರಾಜಧಾನಿಯಾಗಿತ್ತು. ದಶವರ್ಮನ 4 ಮಕ್ಕಳಲ್ಲಿ ಒಬ್ಬಳಾಗಿರ್ತಕ್ಕಂತಹ ಅಕ್ಕಾದೇವಿ ಬಹಳಷ್ಟು ಯಶಸ್ವಿಯಾಗಿರ್ತಕ್ಕಂಥ ಆಡಳಿತವನ್ನ ಇಲ್ಲಿಂದಲೇ ನಡೆಸ್ತಾಳೆ ಎನ್ನುವಂಥದ್ದು ನಮಗೆ ಶಾಸನಗಳಿಂದ ತಿಳಿದು ಬರ್ತದೆ. ಕ್ರಿಸ್ತ ಶಕ 1047 ಶಾಸನವೊಂದರ ಪ್ರಕಾರ ಕಲ್ಯಾಣಿ ಚಾಲುಕ್ಯರ ಪಾಳೆಗಾರನೊಬ್ಬ ಇತರ ಸಾಮಂತ ರಾಜರೊಂದಿಗೆ ಸೇರ್ಕೊಂಡು ಕಲ್ಯಾಣಿ ಚಾಲುಕ್ಯರ ಮೇಲೆ ದಂಗೆಯನ್ನ ಎದ್ದಾಗ ಇವಳು ಯಾರು ಅಕ್ಕಾದೇವಿ ಗೋಖಾಗೆ ಎಂಬ ಕೋಟೆಯನ್ನ ಮುತ್ತಿಗೆ ಹಾಕುವ ಮೂಲಕ ಅವರನ್ನ ಏನ್ ಮಾಡ್ತಾಳೆ ಅಂತಂದ್ರೆ ಬಗ್ಗು ಬಡಿತಾಳೆ ಎನ್ನುವಂತಹ ಮಾಹಿತಿ ನಮ್ಗೇನಾಗ್ತದೆ ಅಂತಂದ್ರೆ ಸಿಗ್ತದೆ. ಇವಳು ಅಕ್ಕಾದೇವಿಯನ್ನ ಹಾನಗಲ್ಲು ಕದಂಬ ವಂಶಕ್ಕೆ ಏನ್ ಮಾಡ್ತಾರೆ ಅಂತಂದ್ರೆ ಮದುವೆಯನ್ನ ಮಾಡಿಕೊಡ್ತಾರೆ. ಕ್ರಿಸ್ತ ಶಕ 1066ರಲ್ಲಿ ಈ ಅಕ್ಕಾದೇವಿಯ ಮಗನಾಗಿರ್ತಕ್ಕಂತಹ ತೋಯಿಮದೇವ, ಕದಂಬ ತೋಯಿಮದೇವ ಎನ್ನುವಂತಹ ವ್ಯಕ್ತಿನೂ ಕೂಡ ಬನವಾಸಿಯ ಪ್ರದೇಶದಲ್ಲಿ ರಾಜ್ಯಭಾರ ಮಾಡಿದ್ದಾನೆ ಎನ್ನುವಂಥದ್ದು ಕೂಡ ಶಾಸನಗಳಿಂದ ನಮ್ಗೆ ಏನಾಗ್ತದೆ ಅಂತಂದ್ರೆ ಮಾಹಿತಿ ಸಿಗ್ತದೆ. ಆದ್ರೆ ಒಂದು ವಿಪರ್ಯಾಸ ಸಂಗತಿ ಏನು ಅಂತಂದ್ರೆ, ಅಂದು ಏನು ರಾಜಧಾನಿಯಾಗಿ ಮೆರೆದಿರ್ತಕ್ಕಂತಹ ಈ ಒಂದು ಐತಿಹಾಸಿಕ ಸ್ಥಳ ಅರಸಿಯ ಬೀಡು ಅಥವಾ ಅರಸಿಯ ಬೀದಿ ಇವತ್ತು ಏನಾಗಿದೆ ಅಂತಂದ್ರೆ ಅನಾಥವಾಗಿದೆ. ಇದು ಒಂದು ರಾಜಧಾನಿ ಆಗಿದೆ. ಯಾರದ ರಾಜಧಾನಿ? ರಾಣಿ ಅಬ್ಬಕ್ಕದೇವಿ ಅಂತ ಹೇಳಿ ಅಂತಿದ್ರಿ. ಅಬ್ಬಕ್ಕದೇವಿ ಅಂದ್ರ ಇತಿಹಾಸದೊಳಗ ಪುಸ್ತಕದೊಳಗ ಅಕ್ಕಾದೇವಿ ಅಂತ ಕೊಟ್ಟಾರ್ರಿ. ಅಕ್ಕಾದೇವಿ ರಾಜಧಾನಿ ಅಂತ ಕಾಡ ಭಾಷೆದೊಳಗ ಅಬ್ಬಕ್ಕದೇವಿ ಅಂತ ಆಗಿರ್ಬೋದು. ಹಂಗಿದ್ರೆ ಇದು ಒಂದು ಸ್ಥಳ ಮೊದಲ ರಾಜಧಾನಿ ಆಗಿತ್ತು. ಊರು ಮೊದಲು ಊರೇ. ಇದನ್ನ ಏನಂತ ಕರಿತಿದ್ರಿ ಮೊದಲ? ಇದು ಅರಸಿಬೀಡಿ ಅಂತ ಕರಿತೀವಿ. ಅರಸಿಬೀಡು, ಅರಸಿಯ ಬೀಡು, ಅರಸಿಯ ಬೀಡು. ಈಗ ಅರಸಿಬುಡ್ಡಿ ಅಂತೀರಿ ನಾವು. ಹೌದೌದು, ಆಡಭಾಷೆ ಒಳಗೆ ಅರಸಿಬುಡ್ಡಿ ಅಂತೀರಿ. ಇದು ಅರಸಿಯ ಬೀಡು. ಅರಸಿಯ ಬೀಡು ಅಂದ್ರೆ ರಾಣಿ ಅಬ್ಬಕ್ಕದೇವಿ ಅರಸಿಯ ಬೀಡು ಅಂತ ಹೇಳಿ ಕೆಲಸ ಸ್ವಲ್ಪ ಕೇಳ್ಕೊಂತ ಬಂದಿರಿ ನಾವು ಸಣ್ಣವ್ರ ಕಡೆ. ಈಗಾಗಲೇ 78 ವಯಸ್ಸು. ಮತ್ತೆ ಇಲ್ಲಿ ನಾವು ಇಲ್ಲಿ ಹೊಲದವ್ರಲ್ರಿ ರೂಢಿಯೊಳಗ ಇದೀವಿ. ಹೌದೌದು. ಮತ್ತೆ ಇದು ಬಾಳ ಹಾಳಾಗಿ ಬಿಟ್ಟತ್ರಿ ಈಗ. ಹೌದ್ರಿ. ಮೊದಲು ಹಿಂಗ ಇತ್ತನ್ರಿ? ಮೊದಲು ಹಿಂಗಿದ್ರಿ, ಎಲ್ಲ ಸ್ವಚ್ಛತಾ ಇತ್ರಿ. ನಾವೆಲ್ಲ ಇಲ್ಲಿ ವಸತಿ ಮಾಡಿವಿ, ಎಲ್ಲ ಮಾಡಿವಿ. ಗಂಟೆ 2 ಗಂಟೆ ಏನಿಲ್ಲ ಸ್ವಚ್ಛತಾ ಇತ್ತು. ಇಲ್ಲಿ ವಸತಿ ಇರ್ತಿದ್ವಿ ರಾತ್ರಿ ನಾವು. ದನಕರ ಕುರಿ ಮತ್ತೆ ಇಲ್ಲಿ ಹೊಲ ಅಂದಾಗ ಚಾಟಿಗೆ ಇರ್ತಿದ್ವಿ. ಈಗ ಏನೋ ತಗಡು ಪಗಡು ಅಂತ ಇಂತ ಹಾಕೊಂಡು ಈಗ ಇದಕ್ಕ ಇರ್ತಾರ. ಅವಾಗ ಇಲ್ಲಿ ಬರ್ಬೇಕು. ಅವಾಗ ಇದ್ರೊಳಗ ಅಂದ್ರ ಗುಡಿ ಒಳಗ ಜನರು ವಾಸ ಮಾಡ್ತಿದ್ರಿ. ಮತ್ತ ಇದು ಗುಡಿ ಒಳಗ್ರಿ ಹಿಂಗ ಅಗಲ್ ಹೋಗ್ಯದ. ಒಳಗಡೆ ಯಾವ ದೇವ್ರ ಮೂರ್ತಿ ಇತ್ರಿ? ಇದು ಮಹಾವೀರಂದು ಗೌತಮ ಬುದ್ಧದ ಅಂತ ಮ್ಯಾಲ ಒಂದ್ ಐತ್ರಿ ಗುಡಿ. ಮಹಾವೀರನ ಗುಡಿ ರೀ, ಅದು ಗೌತಮ ಬುದ್ಧನ ಗುಡಿ. ಮತ್ ಸೈಡ್ ಅದಾವ 2 ಗುಡಿ. ಅವ್ರ ಸಣ್ಣ ಗುರ್ತಿ ಇದ್ದವು. ಯಾವ್ದು ಅಂತ ನಿಮಗೂ ಗೊತ್ತಿಲ್ರಿ? ಹೌದ್ರಿ. ಅಂದ್ರ ಇದು ಹೆಂಗಾಗ್ಯದ ಅಂದ್ರ ಒಂದು ಗರ್ಭಗುಡಿ ಐತ್ರಿ, ಮತ್ ಆ ಕಡೆ ಈ ಕಡೆ 2 ಗರ್ಭಗುಡಿಗಳು ಬಂದಾವ. ಒಳಗನ 3 ಗುಡಿ ಅದಾವ. ನೀವ್ ನೋಡ್ದಂಗ ಮಹಾವೀರನ ಗುಡಿ ಅನ್ನೋದೊಂದ ನಮಗ ಮಾಹಿತಿ ಹೆಚ್ಚಾಗಿ. ಮತ್ತ ಇನ್ನೊಂದು ಇತಿಹಾಸದಿಂದನೂ ವಾಡಿಕೆ ಒಳಗ್ ಕೇಳ್ಕೊಂತ ಬಂದ್ರಿ. ಅರಸಿಬೀಡಿ ಕುಂಟದೇವ್ ಅಂತ ವಾಡಿಕೆ ಇತ್ತಿರೋದು ಅವಾಗ.
ಇಲ್ಲೆಲ್ಲ ಈ ಗುಡಿಯಾಗ ಬಂದು ನಾಟಕ ಪಾಠಕ ಮಾಡ್ಯಾರ, ರೋಡ್ ಹೋಗಿ ಗಂಡ ಕರ್ಕೊಂಬಂದ್ ನಾಟಕ ಮಾಡ್ಯಾವಂತ್ರಿ. ನಾವು ಕೇಳಿದ್ದು ನೋಡಿಲ್ಲ, ನಮ್ಮ ಹಿರಿಯರ್ಕಿನ ಹಿರಿಯರ್ ಇದ್ದವ್ರು ಹೇಳ್ತಿದ್ರಂತ. ಏನಂತ್ರಿ? ಈಗ ಆ ದಾರಿ ಹಿಡ್ದು ಅಡ್ಡಾಡುವಂತ ಕರ್ಕೊಂಬಂದ್ ಅರಿಸಿ ಬಿಡ್ಕೊಂಡಿದ್ದೆ, ಅವ ನಾಟಕ ಮಾಡ್ತಿರ್ತಿ, ಹೇಗೆ ಬೆಳಗಾಗಿತ್ತು ಹಾಗಾಗ ಹಾಳ ಹಂದ್ರ ಕೌದಿ ರಗಟಿ ಎಲಬು ಈ ರೀತಿ ಬಿದ್ದು ಹೇಳೋದು ಓಡಿದ್ವಿ ಅಂತೇಳಿ ಮಾತಾಡೋ ಸುದ್ದಿ ಕೇಳಿದ್ದು. ನಾವು ನೋಡಿಲ್ಲ. ಮತ್ತೆ ಇಲ್ಲಿ ಸದ್ಯಕ್ಕ ನಮಗ್ ನೋಡಾಕ ಇದೊಂದು ಗುಡಿ, ಅಲ್ಲಿ ಮ್ಯಾಲ ಒಂದ್ ಗುಡಿ, ಎರಡ ಸಿಗ್ತಾವ್ರಿ. ಮತ್ತೆ ಹಿಂಗ ಊರಿತ್ತು ಅನ್ನಕ್ಕೆ ಲಿಪಿ ಸಿಗತ್ರಿ ಮ್ಯಾಗ ಹೋದ್ರ. ಎಲ್ರಿ? ಇಲ್ಲಿ ಮ್ಯಾಗ ಮಡ್ಯಾಗ ಅಲ್ಲಿ ಮುಖತ್ ಐತಿ. ಲಿಪಿ ಅದ, ಲಿಪಿ ಐತ್ರಿ. ಲಿಪಿ ಅದರಿ ಐತ್ರಿ. ಮತ್ತೆ ಇಲ್ಲಿ ತಳ ಒಂದ್ ಲಿಪಿ ಐತ್ರಿ, ಇಲ್ಲೇ ಹೊಲ್ದಾಗ. ಇದುವರೆಗೆ ನಮ್ಮೊಂದಿಗೆ ಮಾತನಾಡಿರ್ತಕ್ಕಂಥ ಗುಡೂರ್ ಗ್ರಾಮದ ಹಿರಿಯರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಪಾಪ್ನಾಳ್ ಅವರು ಹೇಳೋ ಪ್ರಕಾರ ಇದೊಂದು ರಾಜಧಾನಿಯಾಗಿತ್ತು. ಇಲ್ಲಿ ರಾಣಿ ಏನು ಆಳ್ವಿಕೆಯನ್ನ ಮಾಡಿದ್ದಾಳೆ ಎನ್ನುವಂಥದ್ದು ಅವರ ಒಂದು ಅವ್ರಿಗೆ ಗೊತ್ತಿರತಕ್ಕಂತಹ ಒಂದು ವಿಷಯ. ಸೊ ಇಲ್ಲಿ 2 ದೇವಾಲಯಗಳು ನಮಗೆ ಪ್ರಸ್ತುತ ನೋಡ್ಲಿಕ್ಕೆ ಸಿಗ್ತಾವು ಅಂತ ನಾನು ಆಗ್ಲೇ ಹೇಳಿದೆ. ಸೊ ಇಲ್ಲಿ ಒಂದು ಮಹಾವೀರನ ದೇವಾಲಯ ಇದೆ, ಅಲ್ಲಿಯೂ ಕೂಡ ಒಂದು ದೇವಾಲಯ ನೋಡ್ಲಿಕ್ಕೆ ಸಿಗ್ತದೆ ಅಂತಂದ್ಬಿಟ್ಟು ನಮ್ಮ ಹಿರಿಯರು ಹೇಳ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಮೇಲ್ಗಡೆ ಊರಿತ್ತು, ಈಗ್ಲೂ ಕೂಡ ಅಲ್ಲಿ ಊರಿನ ಅವಶೇಷಗಳು ನಮ್ಗೆ ನೋಡ್ಲಿಕ್ಕೆ ಸಿಗ್ತಾವೆ ಅಂತಂದ್ಬಿಟ್ಟು ನಮ್ಮ ಹಿರಿಯರು ಹೇಳ್ತಾ ಇದ್ದಾರೆ. ಮತ್ತೆ ಇದು ಒಂದು ರಾಜಧಾನಿ ಆಗಿರೋದ್ರಿಂದ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಶಾಸನಗಳು ಕೂಡ ನಮ್ಗೆ ಸಿಗ್ತಾವೆ. ನಾನ್ ಬೇಕಿದ್ರೆ ಬರೀ ತೋರಿಸ್ತೀನಿ ಅನ್ನುವಂತ ಉತ್ಸುಕತೆಯಿಂದ ನಮ್ಗೆ ಶಾಸನಗಳನ್ನು ಕೂಡ ತೋರಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಬರೀ ನಾನು ಆ ಶಾಸನಗಳನ್ನ ನಿಮ್ಗೂ ತೋರಿಸ್ಕೊಡ್ತೀನಿ. ಆದ್ಮೇಲೆ ಇದುವರೆಗೆ ನಾವು ಕಲ್ಯಾಣಿ ಚಾಲುಕ್ಯರ ಒಂದು ಆಡಳಿತ ಅವಧಿಯಲ್ಲಿ ಇಲ್ಲಿ ರಾಣಿ ಅಕ್ಕಾದೇವಿ ಆಳ್ವಿಕೆ ಮಾಡಿದಳು ಎನ್ನುವಂತಹ ವಿಚಾರವನ್ನ ನಾವೇನ್ ಮಾಡಿದ್ವಿ ಅಂತಂದ್ರ ಪುಸ್ತಕದಿಂದ ತಿಳ್ಕೊಂಡ್ವಿ. ಯಾವುದೇ ಒಂದು ಸ್ಥಳ ಐತಿಹಾಸಿಕವಾಗಿ ಪ್ರಸಿದ್ಧಿ ಇಲ್ಲ ಅನ್ನೋದಾಯ್ತು ಅಂತಂದ್ರೆ ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಶಾಸನಗಳಾಗ್ಲಿ ಅಲ್ಲಿ ಕುರುಹುಗಳಾಗ್ಲಿ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ಇವತ್ತು ಇಷ್ಟೊಂದು ಒಂದು ಅದ್ಭುತವಾಗಿರ್ತಕ್ಕಂತಹ ಶಾಸನ ಬಹಳಷ್ಟು ವಿವರಣಾತ್ಮಕವಾಗಿ ಬರೆದಿದ್ದಾರೆ. ಬಹುಶಃ ಇದು ಹಳೆಗನ್ನಡದಲ್ಲಿ ಇದೆ ಅಂತ ಅನಿಸ್ತದೆ, ಆದ್ರೆ ನನಗೆ ಅಷ್ಟೊಂದು ಚೆನ್ನಾಗಿ ಈ ಅಕ್ಷರಗಳನ್ನ ಓದಿ ಅರ್ಥೈಸೋದಕ್ಕೆ ಕಷ್ಟ ಸಾಧ್ಯ. ಆದ್ರೆ ಈ ಒಂದು ಶಾಸನಕ್ಕೆ ಯಾವ ಹೆಸರು ಅಂತ ಗೊತ್ತಿಲ್ಲ, ಯಾರು ಹೊರಡಿಸಿದ್ರು ಅಂತ ಗೊತ್ತಿಲ್ಲ. ಆದ್ರೆ ಈ ಒಂದು ಶಾಸನದಲ್ಲಿ ಈಶ್ವರ ಮತ್ತೆ ಏನು ಆಕಳು, ಈ ಮೇಲ್ಗಡೆ ಸೂರ್ಯ ಮತ್ತೆ ಚಂದ್ರನ ಒಂದು 4 ಚಿತ್ರಗಳ ಜೊತೆಗೆ ಇಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ ಅದ್ಭುತವಾಗಿರ್ತಕ್ಕಂತಹ ವಿಸ್ತೃತವಾಗಿರ್ತಕ್ಕಂತಹ ಶಾಸನವನ್ನ ಏನ್ ಮಾಡಿದ್ದಾರೆ, ಸುಮಾರು ಒಂದು 5 ಫೀಟ್ ಅಡಿ ಕಲ್ಲಿನಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ ಶಾಸನವನ್ನ ಹೊರಡಿಸಿದ್ದಾರೆ. ಹಾಗಿದ್ರೆ ಈ ಶಾಸನದಲ್ಲಿ ಏನಿದೆ ಅನ್ನೋದನ್ನ ಇಲ್ಲಿ ಸ್ಥಳೀಯ ಭೂ ಉತ್ಖನನ ಇಲಾಖೆಯವರು ಓದಿ ಅರ್ಥೈಸಿ ಇದಕ್ಕೆ ಒಂದು ರೂಪರೇಷೆಯನ್ನ ಕೊಟ್ಟಿದ್ದೇ ಆಯ್ತು ಅಂತಂದ್ರೆ ಇತಿಹಾಸಕ್ಕೆ ಒಂದು ಮೆರುಗು ತಂದಂಗ ಆಗ್ತದೆ. ಜೊತೆಗೆ ಈ ಒಂದು ಸ್ಥಳ ಹಿಂದೆ ಏನಾಗಿತ್ತು ಅನ್ನೋದಕ್ಕೆ ನಮ್ಗೆ ಏನಾಗ್ತದೆ ಅಂತಂದ್ರೆ ಮಾಹಿತಿ ಸಿಗ್ತದೆ. ಇಲ್ಲೊಂದು ಏನಾಯ್ತಲ್ರಿ? ಇಲ್ಲೇ ಇತ್ತು. ಬರಕಿಲ್ಲ ಅಂತ ಅನ್ಸತ್ರ, ಒಜ್ಜು ಭಾಳ ಐತಿ. ವಿಕಾಸ ಇತ್ತು ಅಂದ್ರೆ ನಡೀತೈತ್ರಿ. ಅವ್ನ ಕಡೆ ಇತ್ತ ಏನ ನೋಡಿದ್ರ ಲಿಪಿ ಐತ್ರಿ ಅದು. ಸೊ ಮೇಲೆ ಒಂದು ಶಾಸನವನ್ನ ನೋಡ್ಕೊಂಡು ಬಂದ್ವಿ. ಹಾಗೇನೆ ಇನ್ನೂ ಒಂದು ಶಾಸನ ಇದೆ ಅಂತ ಅಂದ್ಬಿಟ್ಟು ನಮ್ಮ ಮಲ್ಲಿಕಾರ್ಜುನ್ ಪಾಪ್ನಾಳ್ ಹಿರಿಯರು ಇಲ್ಲಿ ಕರ್ಕೊಂಡು ಬಂದ್ರು. ಸೊ ಮೇಲ್ಗಡೆ ನಮ್ಗೆ ಜೈನ ಜಿನಾಲಯಗಳು ಸಿಗ್ತವೆ. ಈ ಕಡೆ ಹೋದಾಗ ಅಲ್ಲಿ ಒಂದು ಶಾಸನ ಸಿಕ್ತು, ಕರಿಕಲ್ಲಲ್ಲಿ ಶಾಸನವನ್ನ ಕೆತ್ತಿಸಿದ್ದಾರೆ. ಹಾಗೇನೆ ಅಲ್ಲಿಂದ ಮತ್ತೆ ತಳಗೆ ಬಂದಾಗ ಇಲ್ಲಿ ಒಂದು ಏನು ಎತ್ತರವಾಗಿರ್ತಕ್ಕಂತಹ ಕಲ್ಲು ಸಿಗುತ್ತದೆ. ಈ ಎತ್ತರವಾಗಿರ್ತಕ್ಕಂತಹ ಕಲ್ಲಿನಲ್ಲಿ ನಾವು ಮೇಲೆ ಏನು ಸೂರ್ಯ ಮತ್ತೆ ಚಂದ್ರರನ್ನ ನೋಡ್ಬೋದು. ಜೊತೆಗೆ ಇಲ್ಲಿ ಈಶ್ವರನ ಮತ್ತೆ ಬಸವಣ್ಣನ ಏನಿದೆ ಅಂತಂದ್ರೆ 2 ಮೂರ್ತಿಗಳು ನಮ್ಗೆ ಈ ಒಂದು ಕಲ್ಲಿನಲ್ಲಿ ಕಾಣಸಿಗ್ತವೆ. ಸೊ ಇದು ಕೂಡ ಒಂದು ಶಾಸನ ಇದೆ, ಇದ್ರ ಮೇಲೇನು ಕೂಡ ಅಕ್ಷರಗಳು ಇದಾವೆ ಅಂತಂದ್ಬಿಟ್ಟು ನಮ್ಮ ಹಿರಿಯರು ಹೇಳ್ತಾ ಇದ್ದಾರೆ. ಆದ್ರೆ ಸೊ ಯಾರೋ ಅದನ್ನ ಕಲ್ಲನ್ನ ಏನ್ ಮಾಡಿದ್ದಾರೆ ಅಂತಂದ್ರೆ ಕೆಳಗ್ ಮಾಡಿ ಒಗ್ದಿದ್ದಾರೆ. ಸಾಮಾನ್ಯವಾಗಿ ಅದನ್ನ ಈಗ ತಿರ್ಗಿಸ್ಕೊಳ್ಳೋದಕ್ಕೂ ಆಗೋದಿಲ್ಲ. ನೋಡೋಣ, ಅದನ್ನ ಹೊಳಿಸಿ ಹಾಕಿಬಿಟ್ಟು ಅದ್ರಲ್ಲಿ ಏನ್ ಬರ್ದಿದ್ದಾರೆ ಅಥವಾ ಏನಿದೆ ನೋಡುವಂತ ಪ್ರಯತ್ನವನ್ನ ಮಾಡೋಣ.
ಸೊ ಇದುವರೆಗೆ ನಾವು ಕಲ್ಯಾಣಿ ಚಾಲುಕ್ಯರ ರಾಜಧಾನಿ ಅಂತ ಕರೆಸ್ಕೊಂಡಿರ್ತಕ್ಕಂತಹ ಅರಸೀಬೀಡು ಇಲ್ಲ ಅರಸೀಬೀದಿ ಎನ್ನುವಂತಹ ಸ್ಥಳವನ್ನ ವೀಕ್ಷಣೆಗೆ ಬಂದಿರುವಂತಹ ಸಂದರ್ಭದಲ್ಲಿ ಮೇಲೆ ನಾವು 2 ಜಿನಾಲಯಗಳನ್ನ ವೀಕ್ಷಣೆ ಮಾಡ್ತಾ ಇದ್ವಿ. ಆ ವೀಕ್ಷಣೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ಸೊ ಈ ಒಂದು ಹೊಲದ ಮಾಲೀಕರಾಗಿರ್ತಕ್ಕಂತಹ ಮಲ್ಲಿಕಾರ್ಜುನ್ ಪಾಪ್ನಾಳ್ ಎನ್ನುವಂತಹ ಹಿರಿಯರು ಈ ಒಂದು ದೇವಾಲಯಕ್ಕೆ ಸಂಬಂಧಪಟ್ಟ ಹಾಗೆ ಶಾಸನಗಳು ಸಿಗ್ತವೆ, ಮತ್ತೆ ಈ ಅರಸೀಬೀದಿ ಅಥವಾ ಅರಸೀಬೀಡು ಅಂತ ಇವತ್ತು ನಾವೇನ್ ಕರಿತಾ ಇದೀವಲ್ಲ, ಇದು ರಾಣಿ ಅಕ್ಕಾದೇವಿಯ ರಾಜಧಾನಿಯಾಗಿತ್ತು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅದಷ್ಟೇ ಅಲ್ದನೆ ಈ ಒಂದು ಇತಿಹಾಸದ ಕುರುಹಣ್ಣ, ಈ ಇತಿಹಾಸವನ್ನ ಮುಂದಿನ ಜನಾಂಗಕ್ಕೆ ಸಾರಿ ಹೇಳಬೇಕೆನ್ನುವ ನಿಟ್ಟಿನಲ್ಲಿ ನನ್ನ ಹೊಲದಲ್ಲಿ ಒಂದು ಶಾಸನ ಇದೆ ಬನ್ನಿ ಅಂತ ಕರ್ಕೊಂಡು ಬಂದು ಇವತ್ತು ಈ ಶಾಸನವನ್ನ ತೋರಿಸಿದ್ದಾರೆ. ಈ ಒಂದು ಶಾಸನದಲ್ಲಿ ಸೂರ್ಯ ಮತ್ತು ಚಂದ್ರನ ಚಿತ್ರವನ್ನ, ಮಹಾವೀರನ ಚಿತ್ರವನ್ನ ಹಾಗೂ ಒಂದು ಹಸು ಮತ್ತೆ ಇನ್ನೊಂದು ಯಾವುದೋ ಒಂದು ಪ್ರಾಣಿಯ ಚಿತ್ರವನ್ನ ಏನ್ ಮಾಡ್ಬೋದು ಅಂತಂದ್ರೆ ಕಾಣ್ಬೋದು. ಇದು ಮೇಲ್ಭಾಗದಲ್ಲಿ. ಆದ್ರೆ ಇನ್ನು ಕೆಳಭಾಗದಲ್ಲಿ ಹಳಗನ್ನಡದಲ್ಲಿ ಬರೆದಿರ್ತಕ್ಕಂತಹ ಒಂದು ಲಿಪಿ ಸಿಗ್ತದೆ. ಇಂತಹ ಇತಿಹಾಸ ಪ್ರಸಿದ್ಧ ಸ್ಥಳವನ್ನ ಯಾರೊಬ್ಬರೂ ಕೂಡ ಅನ್ವೇಷಣೆಗೆ ಒಳಪಡಿಸದೇ ಇರುವಂಥದ್ದು ತುಂಬಾ ವಿಪರ್ಯಾಸದ ಸಂಗತಿ. ಆದ್ರೆ ಪಕ್ಕದಲ್ಲೇನೆ ಇರ್ತಕ್ಕಂತಹ ಬಾದಾಮಿ ಚಾಲುಕ್ಯರ ಆಳ್ವಿಕೆಗೆ ಒಳಪಟ್ಟಿರ್ತಕ್ಕಂತಹ ಸ್ಥಳಗಳಾದ ಬಾದಾಮಿ, ಐಹೊಳೆ, ಪಟ್ಟದಕಲ್ಲು ಇವು ತಕ್ಕ ಮಟ್ಟಿಗೆ ಆದರೂ ಕೂಡ ಒಂದು ಪ್ರವಾಸಿ ಸ್ಥಾನಗಳಾಗಿನೋ ಅಥವಾ ಐತಿಹಾಸಿಕ ಸ್ಥಳಗಳಾಗಿನೋ ಹೊರಹೊಮ್ಮಿದ್ದಾವೆ. ಪಕ್ಕದಲ್ಲಿನೇ ಇರ್ತಕ್ಕಂತಹ ಕಲ್ಯಾಣಿ ಚಾಲುಕ್ಯರ ಆಳ್ವಿಕೆಯ ರಾಜಧಾನಿಯಾಗಿರ್ತಕ್ಕಂತಹ ಈ ಅರಸೀಬೀಡು ಶಾಸನಗಳು ಸಿಕ್ಕರೂ ಕೂಡ, ಜಿನಾಲಯಗಳು ಸಿಕ್ಕರೂ ಕೂಡ, ಸ್ಥಳೀಯರು ಕೂಡ ಇದೊಂದು ಏನು ಕಲ್ಯಾಣಿ ಚಾಲುಕ್ಯರ ಒಂದು ಕಾಲದಲ್ಲಿ ಅಕ್ಕಾದೇವಿ ಎನ್ನುವಂತಹ ರಾಣಿಯ ರಾಜಧಾನಿಯಾಗಿತ್ತು, ಅವಳು ಇಲ್ಲಿಂದಲೇ ರಾಜ್ಯಭಾರ ಮಾಡಿದಳು ಎನ್ನುವುದಕ್ಕೆ ಅನೇಕ ಸಾಕ್ಷಿಗಳನ್ನು ಒದಗಿಸಿಕೊಟ್ರೂ ಕೂಡ ಇದು ಒಂದು ಇತಿಹಾಸ ಪ್ರಸಿದ್ಧ ಸ್ಥಳವಾಗಿ ಉಳ್ಕೊಳ್ಳದೆ ಇರುವಂಥದ್ದು ತುಂಬಾ ಶೋಚನೀಯ ಸಂಗತಿ. ಇನ್ನಾದರೂ ಕೂಡ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳಾಗಿರ್ಬೋದು ಅಥವಾ ಅಧಿಕಾರಿಗಳ ಗಮನಕ್ಕೆ ಇದು ಬರದೇ ಇರತಕ್ಕಂಥ ಸಂದರ್ಭದಲ್ಲಿ ಸ್ಥಳೀಯರು ಆಗಿರ್ಬೋದು, ಈ ಸ್ಥಳದ ಬಗ್ಗೆ ಏನಾದರೂ ಇನ್ನೂ ಹೆಚ್ಚಿನ ಮಾಹಿತಿ ಇದ್ರೆ ಅಥವಾ ಈ ಒಂದು ಊರಿನ ಬಗ್ಗೆ ಏನಾದರೂ ಇನ್ನಷ್ಟು ಮಾಹಿತಿಗಳಿದ್ರೆ ಅವುಗಳನ್ನು ಕಲೆ ಹಾಕಿ ಸಂಬಂಧಪಟ್ಟಿರ್ತಕ್ಕಂತಹ ಬೂತ್ ಗಣನೆ ಇಲಾಖೆ ಆಗಿರ್ಬೋದು ಅಥವಾ ಅಧಿಕಾರಿಗಳಾಗಿರ್ಬೋದು ಅವರಿಗೆ ತಿಳಿಸುವ ಮೂಲಕ ಇದನ್ನ ಒಂದು ಇತಿಹಾಸ ಪ್ರಸಿದ್ಧ ಐತಿಹಾಸಿಕ ಪ್ರೇಕ್ಷಣೀಯ ಸ್ಥಳವಾಗಿ ಮಾಡಬಹುದಾಗಿದೆ. ಆ ನಿಟ್ಟಿನಲ್ಲಿ ನೋಡುಗರು ಆಗಿರ್ಬೋದು ಅಥವಾ ಸ್ಥಳೀಯರಾಗಿರ್ಬೋದು ಅಥವಾ ಸ್ಥಳೀಯ ಜನಪ್ರತಿನಿಧಿಗಳಾಗಿರ್ಬೋದು ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತೀರಿ ಎನ್ನುವಂತಹ ಭರವಸೆಯಲ್ಲಿ ಇದ್ದೇನೆ. ಇದೊಂದು ಶಾಸನ ಇದೆ. ಈ ಒಂದು ಶಾಸನವನ್ನ ಯಾರಾದರೂ ಹಳೆಗನ್ನಡವನ್ನ ಓದುವಂಥವ್ರಿದ್ರೆ ಇಲ್ಲಿ ಬಂದು ಅರಸೀಬೀಡಿಗೆ ಬಂದಾಗ ಆ ಅರಸೀಬೀಡಿನಲ್ಲಿ 2 ಜೈನ ಜಿನಾಲಯಗಳು ಕಾಣ್ತವೆ. ಆ ಜೈನ ಜಿನಾಲಯದ ಒಂದು ಹೊಲವನ್ನ ದಾಟ್ಕೊಂಡು ಬಂದಾಗನೇ ಈ ಬದುವಿಗೆ ಹಚ್ಕೊಂಡು ಈ ಒಂದು ಶಾಸನ ಸಿಗ್ತದೆ. ಬೇಕಿದ್ರೆ ನಿಮ್ಗೇನಾದ್ರೂ ಈ ಶಾಸನದ ಬಗ್ಗೆ ಆಗ್ಲಿ ಈ ಸ್ಥಳದ ಬಗ್ಗೆ ತಿಳ್ಕೋಬೇಕಾಗಿತ್ತು ಅಥವಾ ಈ ಶಾಸನಗಳನ್ನ ಅಧ್ಯಯನ ಮಾಡಬೇಕು ಅನ್ನಿಸಿದಾಗ ಈ ಯೂಟ್ಯೂಬ್ ವಿಡಿಯೋನಲ್ಲಿ ಕೆಳಗೆ ನೀವು ಏನು ಮಾಡ್ಬೋದು ಅಂತಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಒಂದು ಮೆಸೇಜನ್ನು ಹಾಕಿ ಅಥವಾ ನಿಮ್ಮ ನಂಬರನ್ನು ಕೊಡಿ. ನಿಮಗೆ ಸಂಪರ್ಕಿಸಿ ಹೇಗೆ ಹೋಗಬೇಕು ಎನ್ನುವಂಥ ಮಾಹಿತಿಯನ್ನು ಕೂಡ ನಾನು ಒದಗಿಸ್ಕೊಡ್ತೇನೆ. ಧನ್ಯವಾದಗಳು. ಹಿರಿಯರು ಏನು ಹೇಳ್ತೀರಿ ಇದ್ರ ಬಗ್ಗೆ? ಇಷ್ಟೊತ್ತಿನ ಮೇಲೆ ಅಂತ ಹೇಳಿದ್ದು ಗೊತ್ತಿದ್ದು ಇದಂತೂ ಏನು ಮಾಹಿತಿ ಇಲ್ಲ. ನಮ್ಗೆ ಇಲ್ಲಿ ಐತೆ ಬರ್ರಿ ನೋಡಂತ ತೋರಿಸಿದ್ವಿ ಅಷ್ಟೇ. ಹೌದೌದು. ಮುಂದಿಂದ ನಿಮ್ಗೆ ಅಂದ್ರೆ ಇದನ್ನ ಯಾರು ಇಷ್ಟು ದಿನ ಆದ್ರೂ ಬಂದು ನೋಡೇ ಯಾರು ನೋಡೇ ಇಲ್ಲ. ಮತ್ತ ಅವಾಗ ಒಂದಿಷ್ಟು ಐಹೊಳಿಯಿಂದ ಪಟ್ಟದಕಲ್ಲಿಂದ ಒಂದಿಷ್ಟು ಜನ ಬಂದಿದ್ರು. ಅವಾಗ ಬಂದು ಬಾಳ ಶಾಸ್ತ್ರದ ಬಂದ್ರು ಹೋಗ್ಯಾರ. ಅವ್ರ ಏನೋ ಅವಾಗ ಏನು ಇವ್ನು ನೋಡಿಲ್ರಿ, ಇವ್ನು ನೋಡಿಲ್ಲ, ಗುಡಿ ಅಷ್ಟ ನೋಡ್ಯಾರ. ಇದ್ದಿಲ್ಲ ಆ ಟೈಮ್ದಾಗ ನೋಡ್ಕೊಂಡು ಹೋಗ್ಯಾರ. ಆ ಮ್ಯಾಲಿ ಶಾಸನನು ನೋಡ್ಯಾರ್ರಿ. ಅದು ಏನ್ ಮಾಡ್ಯಾರ ಗೊತ್ತಿಲ್ಲ, ನಾ ಇದ್ದಿಲ್ಲ ಆ ಟೈಮ್ದಾಗ. ಐಹೊಳಿಯವ್ರು ಬಂದು ಹೋಗ್ಯಾರ ಅಂತ ಅದ್ರ ಕೇಳಿದ್ದ ಅಷ್ಟ. ಆದ್ರೆ ಇವನ್ನೆಲ್ಲ ನೋಡಿದಾಗ, ಆ ದೇವಾಲಯ ನೋಡಿದಾಗ ಇದೊಂದು ಅಗದಿ ರಾಜ್ಯಭಾರ ಮಾಡಿರ್ತಕ್ಕಂಥ ಸ್ಥಳ ಅಂತ ಅನಿಸ್ತದೆ. ಅನ್ನಕ್ಕೇನ ಮತ್ತೆ ಹೆಸರು ಐತ್ರಿ. ಅರ್ಸಿಬಿಡಿ ಅಂತ ಹೇಳಿ ಮತ್ತೆ ಊರುನು ಐತೆ. ಅದು ರೂಪ ಅದಾವ ಅದಕ್ಕ ನೋಡಕ ಮಾಡಕ ಹಾಗ ವಾಡಿಕೆ ಅಂತ ಇಲ್ಲ. ಅದಾವ ದೇವಾಲಯ ಐತಿ, ಅಲ್ಲಿ ಹಳೆ ಕಟ್ಟಡ ಅದಾವ, ಮತ್ತೆ ಇವ್ ಶಾಸನಗಳು ಅದಾವು. ಇವೆಲ್ಲ ಇದ್ದನು ಅವ್ರ ಅಧಿಕಾರಿಗಳು ಬಂದು ನೋಡ್ಬಹುದು, ಏನಾರ ಪರಿಶೀಲನೆ ಮಾಡಬಹುದು. ಮತ್ತೆ ಇವನ್ನೆಲ್ಲ ಪುನಶ್ಚೇತನಗೊಳಿಸಿ ಒಂದು ಪ್ರವಾಸಿ ಸ್ಥಾನವಾಗಿ ಮಾಡಬಹುದು. ಅವ್ರಿಗೆ ಬಿಟ್ಕೊಟ್ಟಿರ್ತದೆ. ಆಗಿಲ್ರಿ.
ಇಷ್ಟೊತ್ತನ ಬಹಳ ಉತ್ಸುಕತೆಯಿಂದ ನಮ್ಮನ್ನ ಅಲ್ಲಿಂದ ಕರ್ಕೊಂಡು ಬಂದು ಅಲ್ಲಿ ಮೇಲಿರ್ತಕ್ಕಂತಹ ಒಂದು ಶಾಸನವನ್ನ ಜೊತೆಗೆ ಇಲ್ಲಿರ್ತಕ್ಕಂಥ ಶಾಸನವನ್ನ ತೋರ್ಸೋದಕ್ಕಾಗಿರ್ಬೋದು ಅಥವಾ ಇವುಗಳನ್ನ ತೋರಿಸ್ರಿ ಅಧಿಕಾರಿಗಳು ಸಂಬಂಧಪಟ್ಟವ್ರು ಏನಾದ್ರೂ ಒಂದು ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಿ ಅನ್ನುವಂತ ಉತ್ಸುಕತೆಯಿಂದ ನಮಗೆ ಸಹಾಯ ಮಾಡಿದ್ದೀರಿ. ನಿಮ್ಮ ಈ ಒಂದು ಉತ್ಸುಕತೆಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ ಹಿರಿಯರ. ಕಲ್ಯಾಣಿ ಚಾಲುಕ್ಯರ ಒಂದು ಉಪರಾಜಧಾನಿ ಆಗಿರ್ತಕ್ಕಂಥ ಅರಸೀಬೀಡು ಬಹಳಷ್ಟು ಸಮೃದ್ಧವಾಗಿತ್ತು ಅಂದಿನ ಕಾಲಘಟ್ಟಕ್ಕೆ. ಜೊತೆಗೆ ರಾಣಿ ಇಲ್ಲಿಂದಲೇ ಕೂಡ ರಾಜ್ಯಭಾರವನ್ನ ಮಾಡ್ತಾ ಇದ್ರು ಎನ್ನುವಂತಹ ವಿಷಯ ಇದೀಗಾಗಲೇ ತಮಗೆ ಗೊತ್ತಾಗಿರುವಂತದ್ದು. ಸೊ ಅಂದಿನ ಜನರು ತಮ್ಮ ಒಂದು ಆರಾಧ್ಯ ದೈವವನ್ನಾಗಿ ಪೂಜಿಸುವಂತಹ ಒಂದು ಶಕ್ತಿ ಸ್ಥಳ ಯಾವುದು ಅಂತಂದ್ರೆ ಕೋಡಿ ಮಾರಮ್ಮ. ಸೊ ಇದ್ರ ಹತ್ತಿರದಲ್ಲಿನೇ ನಮ್ಗೆ ಏನ್ ಸಿಗ್ತದ ಅಂತಂದ್ರೆ ಮಾರಮ್ಮ ದೇವಿ ದೇವಸ್ಥಾನ ಅಂತ ಒಂದ್ ಸಿಗ್ತದ. ಆದ್ರೆ ಅರಸಿ ಬೀಡು ಅಥವಾ ಅರಸಿ ಬೀದಿ ಅಂತ ಏನ್ ಕರಿತಾ ಇದ್ದೀವಿ, ಈ ಒಂದು ಅರಸಿ ಬೀದಿಗೆ ಹತ್ತಿಕೊಂಡೆ ಅಂದ್ರೆ ಈ ಒಂದು ಅರಸಿ ಬುಡ್ಡಿ ಕೆರೆಗೆ ಹತ್ಕೊಂಡಿರ್ತಕ್ಕಂಥ ಗುಡ್ಡದ ಪಕ್ಕದಲ್ಲಿರ್ತಕ್ಕಂತಹ ಕೋಡಿ ಮಾರಮ್ಮ ದೇವಿಯನ್ನ ಆರಾಧನೆ ಮಾಡಿಕೊಂಡು ಅಂದಿನ ಜನರು ತಮ್ಮ ಜೀವನವನ್ನ ಇಲ್ಲಿಯೇ ಏನ್ ಮಾಡ್ತಾ ಇದ್ರು ಅಂತಂದ್ರೆ ಕಳೀತಾ ಇದ್ರು.